ಹಲೋ ಫುಡೀಸ್, ವೆಲ್ಕಮ್ ಟು ಗಾಯ್ಸ್ ಕಿಚನ್. ಇದು ಬಂದು ಚಿತ್ರಾನ್ನ ಅನ್ಕೊತಾ ಇದ್ದೀರಲ್ವ? ಖಂಡಿತ ಅಲ್ಲ, ಒಂದು ಹೆಲ್ದಿ ರೆಸಿಪಿ. ಅದು ಚಳಿಗಾಲಕ್ಕೆ ಹೇಳಿ ಮಾಡಿರ್ತಕ್ಕಂಥ ರೆಸಿಪಿ ಅನ್ಬೋದು. ನಾನು ಮುಂಚೆ ಒಂದು ರೆಸಿಪಿ ಶೇರ್ ಮಾಡಿದ್ದೆ ನಿಮಗೆ, ಹಸಿ ಅರಿಶಿಣದಿಂದ ಮಾಡಿರ್ತಕ್ಕಂಥ ಪಲ್ಯ ಅಂತ. ಅದೇ ಹಸಿ ಅರಿಶಿಣನ ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ರೈಸ್ ಐಟಮು. ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಇದು ಚಿತ್ರಾನ್ನ ಥರನೂ ಇರಲ್ಲ, ಪುಳಿಯೋಗರೆ ಥರನೂ ಇರಲ್ಲ. ಟೇಸ್ಟು ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೆಲ್ದಿ ರೆಸಿಪಿ ಕೂಡ ಈ ಚಳಿಗಾಲಕ್ಕೆ ಬಾಡಿನ ಬೆಚ್ಚಗಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಬನ್ನಿ ತಡ ಮಾಡ್ತೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ರೆಸಿಪಿನ ತುಪ್ಪದಲ್ಲೇ ಮಾಡ್ಕೊಬೇಕು. ಮುಂಚೆನೂ ನಾನು ಹೇಳಿದ್ದೆ ನಿಮಗೆ. ನೋಡಿ, ಈ ರೀತಿ ತುಪ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕಾದ ನಂತರ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಅರಳಿದ್ದಾದಮೇಲೆ ಇದಕ್ಕೆ ಗೋಡಂಬಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟನ್ನು ಹಾಕ್ಕೊಂಡು ಹದವಾಗಿ ಹುರ್ಕೋಬೇಕಾಗುತ್ತೆ. ಇದಾದ ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಹಾಗೆ 1 ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಇಷ್ಟನ್ನು ಸೇರಿಸ್ಕೊಳ್ಳೋಣ. ಕರಿಬೇವನ್ನು ಸಹ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಮ್ಮೆ ಹಾಗೆ ಬಾಡಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ. ನಾವು ಈ ರೆಸಿಪಿ ಮಾಡೋದಕ್ಕೆ ಎಷ್ಟು ಸಮಯನೂ ಬೇಕಾಗಲ್ಲ. ಆ ಪಲ್ಯ ಮಾಡಿರೋದು ನೋಡೇ ಇರ್ತೀರ ನೀವು. ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ಔಟ್ ಮಾಡಿ. ಈ ಸೀಸನಲ್ಲಿ ಸಿಗ್ತಾ ಇರುತ್ತೆ ಎಲ್ಲ ಕಡೆನೂ ಹಸಿ ಅರಿಶಿಣ ಅನ್ನೋದು. ತೊಗೊಂಬಂದು ಮಾಡ್ಕೊಂಡು ತಿಂದು ನೋಡಿ, ತುಂಬ ಹೆಲ್ದಿ. ಅದೇ ಪಲ್ಯನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 1.5 ಸ್ಪೂನಷ್ಟು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಒಂದು ಲಂಚ್ ಬಾಕ್ಸಿಗೆ ಸಾಕಾಗುತ್ತೆ. ಆ ಪಲ್ಯನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ. ಚೆನ್ನಾಗಿದು ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ತುಪ್ಪದಲ್ಲಿ ಮಾಡಿದ್ದೀವಲ್ಲ, ಚಳಿಗಾಲ ಆಗಿರೋದ್ರಿಂದ ಹಾಗೆಯೇ ಗಟ್ಟಿಯಾಗಿತ್ತು. ಬಿಸಿ ಮಾಡಿದ ತಕ್ಷಣ ಅದು ನಾರ್ಮಲಾಗಿ ಮೆಲ್ಟಾಗಿ ತುಪ್ಪ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳುತ್ತೆ ಒಗ್ಗರಣೆ ಜೊತೆಗೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ದಿನಾಗಲೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡುವಾಗೆಲ್ಲ ಯೋಚನೆ ಇದ್ದೇ ಇರುತ್ತಲ್ಲ, ಟಿಫನ್ ಏನೋ ಮಾಡಿಬಿಡ್ತೀವಿ, ಲಂಚ್ ಬಾಕ್ಸಿಗೆ ಏನು ಕೊಡೋದು ಅಂತ ಯೋಚನೆ ಎಲ್ಲ ಅಮ್ಮಂದಿರಿಗೂ, ಹಾಗೆ ಎಲ್ಲ ಹೌಸ್ ವೈಫ್ಸ್ಗಳಿಗೂ ಇರುತ್ತೆ. ಅವರ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟೋರ್ಗಾಗಿರ್ಬೋದು, ಅಥವಾ ವರ್ಕಿಂಗ್ ವುಮೆನ್ಸ್ ಇದ್ದರೆ ಅವರು ಬಾಕ್ಸ್ ತೊಗೊಂಡೋಗೋದಕ್ಕಾಗಿರ್ಬೋದು, ಬಾಕ್ಸಿಗೆ ಏನು ತೊಗೊಂಡೋಗೋದು ಅಂತ ಯೋಚನೆ ಇದ್ದೇ ಇರುತ್ತೆ. ಈ ರೀತಿ ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿನ ಮಾಡ್ಕೊಳ್ಳಿ. ಟೇಸ್ಟಿಯಾಗೂ ಇರುತ್ತೆ. ತುಂಬ ಅದ್ಭುತವಾದ ರುಚಿ ಅಂತ ಹೇಳ್ಬೋದು. ಈ ರೀತಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡು ನಿಮ್ಮ ಕಲೀಗ್ಸ್ಗೆಲ್ಲ ಟೇಸ್ಟ್ ಮಾಡಿಸಿ ನೋಡಿ, ಮತ್ತೆ ತೊಗೊಂಬನ್ನಿ ಅಂತ ಹೇಳ್ತಿರ್ತಾರೆ. ಆ ರೀತಿಯಾದಂಥ ಒಂದು ರೆಸಿಪಿ ಹೊಸ ರುಚಿಯಲ್ಲಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ಎಲ್ಲ ನೀಟಾಗಿ ಹೊಂದ್ಕೊಂತಲ್ಲ, ಹೀಗೆ ರೆಡಿ ಮಾಡಿರ್ತಕ್ಕಂಥ ರೈಸ್ ಹಾಕ್ಕೊಂಡ್ರೆ ಆಯಿತು. ಕೆಲವೇ ನಿಮಿಷಗಳಲ್ಲಿ ಈ ಒಂದು ರೆಸಿಪಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಟೇಸ್ಟು ಅದ್ಭುತವಾಗಿರುತ್ತೆ. ಇನ್ನೇನು ಬೇಕು ಅಲ್ವಾ? ಹೆಲ್ತು ಆಯಿತು, ಟೇಸ್ಟು ಆಯಿತು. ಇದಕ್ಕಿಂತ ಇನ್ನೇನು ರೆಸಿಪಿ ಬೇಕು? ಅದು ಟೈಮ್ ಸೇವಿಂಗ್ ರೆಸಿಪಿ ಕೂಡ ಹೌದು. ಎಷ್ಟು ನೋಡಿ, ಬರೀ ಒಂದು 3-4 ನಿಮಿಷದಲ್ಲಿ ರೆಡಿ ಆಯಿತು. ಇಷ್ಟು ಬೇಗ ಆಗೋ ರೆಸಿಪಿ ಸಿಕ್ಕಿದ್ರೆ ಇನ್ನೇನು ಬೇಕಲ್ವಾ? ನೋಡಿ, ಕೊನೆಯದಾಗಿ ಇಲ್ಲಿವರೆಗೂ ಉಪ್ಪು ಹಾಕಿರಲಿಲ್ಲ. ಈಗ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಡಬ್ಬದಲ್ಲಿ ಪ್ಯಾಕ್ ಮಾಡಿಕೊಂಡ್ರೆ ರುಚಿಯಾಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗೋಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಬೋದು.